ಒಂದೇ ಸಮ ಸುಖ ಇರಲ್ಲ, ಒಂದೇ ಸಮ ದುಃಖ ಇರಲ್ಲ. ಯಾರು ದುಃಖ ಹೇಳ್ಕೊಂಡ್ರೆ ಹಾಗೆ ಇರಲ್ಲ, ಯೋಚನೆ ಮಾಡಬೇಡಿ, ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಕಳಿಸಿದ್ರೆ ಸಮಾಧಾನ ಆಗುತ್ತೋ ಇಲ್ವೋ? ಹಾಗಿಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ. ಇಂಥ ಸುಖದ ರೂಪದಲ್ಲಿದ್ದ ಏನಂತ, ಯದ್ವೃದ್ಧಿ ಜನರ್ಮೋಹಿನಿ ಮುದಮಿತ ಯದ್ದರ್ಶನ ಸಜ್ಜನ. ಇದಿಷ್ಟು ಈ ವ್ಯಾಖ್ಯಾನ. ಸಜ್ಜನರು ನೋಡ್ತಾರೆ, ಅಯೋಧ್ಯವಾಸಿಗಳು ನೋಡ್ತಾರೆ, ದೇವತೆಗಳು ನೋಡ್ತಾರೆ, ಋಷಿಮುನಿಗಳು ನೋಡ್ತಾರೆ. ದಿನ ರಾಮದೇವ್ರು ನೋಡದೇ ಆಗೋದೇ ಇಲ್ಲ. ಅವನ ಜೊತೆ ಸ್ನಾನ, ಅವನ ಜೊತೆ ಊಟ. ಆನಂದರಾಮಾಯಣದಲ್ಲಿ ಹೇಳ್ತಾರೆ, ಇಡೀ ಅಯೋಧ್ಯ ಪಟ್ಟಣದ ದಶರಥ ಊಟ ಆಗ್ತಿದ್ದಂತೆ, ಮನೇಲಿ ಅಡುಗೆ ಇಲ್ಲ. ನಮ್ಮ ಪ್ರಸನ್ನ ತೀರ್ಥರಂತವರು ಸೋಸಲೆ ಒಳಗೆ 20 ವರ್ಷ ಬೆಳಗ್ಗೆ ರಾತ್ರಿ ಊಟ ಹಾಕೋದು. ರಾಮದೇವರು ಹಾಕೋದೇನು ದಶರಥ ಹಾಕೋದು. ಅವ್ನಿಗೆ ಅದೇ ಕೆಲಸ. ವಯಸ್ಸಾಗಿ ಹೋಗಿದೆ, ಈಗ ರಾಜ್ಯ ವಿಸ್ತಾರ ಮಾಡಬೇಕು, ರಾಜ್ಯವನ್ನು ನೋಡ್ಕೋಬೇಕು. ಒಳ್ಳೆ ಮಂತ್ರಿಗಳು ಬಿಟ್ಬಿಟ್ಟಿದ್ದಾನೆ. ರಾಮದೇವ್ರ ಸೇವಾ, ರಾಮದೇವ್ರು ನೋಡೋದೇ ಅವನ ಕೆಲಸ. ಆದ್ದರಿಂದ ರಾಮದೇವರು ಯಾರು ಊಟಕ್ಕೆ ಕೂತ್ಕೋತಾರೋ ಅದರಿಂದ ಪಂಕ್ತಿ ಜನಗಳಲ್ಲಿ ವಿಶೇಷ ಋಷಿಗಳಿದ್ದರು, ಮುನಿಗಳಿದ್ದರು, ಸನ್ಯಾಸಿಗಳಿದ್ದರು. ಸನ್ಯಾಸಿಗಳ ಜೊತೆ ಕೂಡ್ತಿದ್ದಂತೆ ನಮ್ಮ ಸ್ವಾಮಿ, ಬಂಧುಗಳ ಜೊತೆ ಕೂಡ್ತಿದ್ದಂತೆ, ತಂದೆ ತಾಯಿ ಎಲ್ಲರ ಜೊತೆ ಕೂಡ್ತಿದ್ದಂತೆ. ಎಲ್ಲವನ್ನೂ ಆನಂದರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ. ಹೇಗೆ ರಾಮ ಊಟಕ್ಕೆ ಕೂಡ್ತಿದ್ದ, ಯಾವ ಪುರಾಣದಲ್ಲೂ ಇಲ್ಲ. ಅಲ್ಲಿ ತೀರ್ಥ ತಗೋತಿದ್ದ. ನೀವೇನು ಗಲಾಟೆ ಮಾಡ್ಕೋತಿದ್ದೀವಲ್ಲ ನಾವು, ಒಳ್ಳೆ ಪಾದೋದ್ಕ ತಗೋಬಾರ್ದು ಅಂತ. ಸನ್ಯಾಸಿಗಳ ಸಂಬಂಧವಾದ ತೀರ್ಥವನ್ನು ತಗೋತಿದ್ದ ಅಂತ ಸ್ಪಷ್ಟ ವಾಕ್ಯ ಇದೆ. ಅದೇ ತಾನೇ ಪಾದೋದ್ಕ ಅಂದರೆ, ಬೇರೆ ಏನಿಲ್ವಲ್ಲ. ಎಲ್ಲ ರಾಮ ತೋರಿಸಿದ್ದಾನೆ. ನಮಗೆ ಬೇಕು ಅಂದರೂ ನೋಡ್ತೀವಿ, ಬೇಡದೇ ಇದ್ರಿಲ್ಲ. ದೃಷ್ಟಾಂತ ಕೊಡ್ತೇನೆ. ಸ್ಯಾರಿ ಅಂಗಡಿ ದೊಡ್ಡ ಬಿಗ್ ಬಜಾರ್ಗೆ ಕರ್ಕೊಂಡು ಹೋದಾಗ ಸಣ್ಣ ಮಗುನ ಅಮ್ಮ ನಂಗೆ ಪೆಪರ್ಮೆಂಟ್ ಕೊಡಿಸು ಅನ್ನುತ್ತೆ, ಬಿಸ್ಕತ್ ಕೊಡಿಸು ಅನ್ನುತ್ತೆ. ಅಮ್ಮ ಹೇಳ್ತಾಳೆ, ಸೀರೆ ಅಂಗಡಿ ಬೀದಿ ಬಿಸ್ಕತ್ ಅಂಗಡಿ ಎಲ್ಲೋ ಬರುತ್ತೆ ಅಂತ ರೇಗ್ತಾಳೆ. ನೀ ನೋಡಿಲ್ಲ, ನಾನು ನೋಡಿದ್ದೀನಿ, ಬಾ ಕರ್ಕೊಂಡು ಹೋಗ್ತೀನಿ ಅನ್ನುತ್ತೆ. ಯಾಕೆ? ಅವಳ ಸೀರೆ ಅಂಗಡಿ ಮೇಲೆ ಕಣ್ಣು. ಮಗುಗೆ ಸೀರೆ ಅಂಗಡಿಯಿಂದೇನು ಪ್ರಯೋಜನ? ಆ ಸ್ಟ್ರೀಟಲ್ಲಿ ಬಂದಟ್ಟಿಗೆ ಯಾವ ಅಂಗಡೀಲಿ ಪಾನ್ ಶಾಪಲ್ಲಿ ಬಿಸ್ಕತ್ ಇದೆ ಅಂತ ನೋಡ್ತಾ ಇರುತ್ತೆ. ನಾನು ಕರ್ಕೊಂಡು ಹೋಗ್ತೀನಿ, ಬಾ ಕೊಡಿಸು ಅನ್ನುತ್ತೆ. ನೋಡಿ, ಅಂಥ ಈ ಇದರಲ್ಲ ರಸ್ತೆಯಲ್ಲೂ ಕೂಡ ಬಿಸ್ಕತ್ ಅಂಗಡಿ ಜ್ಞಾಪಕ ಇಟ್ಕೊಂಡಿದೆ ನನ್ನ ಮಗು ಅಂತ ಇವಳು ಸಂತೋಷ ಪಡ್ತಾಳೆ. ಸಂತೋಷ ಪಡೋದೇನಿದೆ, ಅದಕ್ಕೆ ಬೇಕಾದ್ದು ಹಿಡ್ಕೊತ್ತೆ ಅಲ್ವಾ? ಹಾಗೆ ನಮ್ಮ ರಾಮ ಬೇಕಾದ್ದು ಅವನು ಹಿಡ್ಕೊಂಡಿದ್ದಾನೆ, ಅಯೋಧ್ಯವಾಸಿಗಳು ಬೇಕಾದ್ದು ಅವರು ಹಿಡ್ಕೊಂಡಿದ್ದಾರೆ. ಯಾವ್ಯಾವುದವರವರಿಗೆ ಸುಖ ಆಗುತ್ತೋ, ಯದ್ ಅನುಕೂಲಂ ತತ್ ಸುಖಂ, ಯದ್ ಪ್ರತಿಕೂಲಂ ತದ್ ದುಃಖಂ. ಯಾವ್ದು ನಮಗೆ ಬೇಡವೋ ಪ್ರತಿಕೂಲವೋ ಅದು ದುಃಖ, ಯಾವ್ದು ನಮಗೆ ಬೇಕೋ ಅದು ಎಲ್ಲವೂ ಸುಖ. ತಿನ್ನೋದು, ಉಣ್ಣೋದು, ನೋಡೋದು, ಕೂಡೋದು ಎಲ್ಲವೂ ಸುಖಮಯವೇ. ಹಾಗೆ ರಾಮದೇವರಿಗೆ ಹೇಳೋದೇನಿದೆ? ಹಾಗೆ ಇಲ್ಲಿ ಹೇಳ್ತಕ್ಕಂಥ ಕಾಲದಲ್ಲಿ ಏನು ದುಃಖ ಬಂತು ಅಂತ ಕೇಳ್ತಾ ಇದ್ದಾರೆ. ಅಯೋಧ್ಯ ಜನಗಳು ನಿತ್ಯದಲ್ಲಿ ರಾಮನ ದರ್ಶನ, ನಿತ್ಯದಲ್ಲಿ ರಾಮನ ಜೊತೆ ಸರಿಯೂ ನದಿಗೆ ಸ್ನಾನ. ಅಷ್ಟೇ ಅಲ್ಲ, ಸರಿಯುಗೆ ಆಜ್ಞೆ ಮಾಡಿದ್ನಂತೆ ರಾಮ. ನೋಡು, ನನ್ನ ಜೊತೆ ಮಕ್ಕಳು ಬರುತ್ತೆ, ಗರ್ಭಿಣಿಯರು ಬರ್ತಾರೆ, ಬಾಣಂತೀರು ಮಗುನ ಎತ್ಕೊಂಡು ಬಂದ್ಬಿಡ್ತಾರೆ ಸ್ನಾನಕ್ಕೆ ಅಂತ, ಬೇಡ ಅನ್ನೋಂಗಿಲ್ಲ. ವೃದ್ಧರು ಬರ್ತಾರೆ, ಲಕ್ವ ಹೊಡೆದಿರೋರು ಬರ್ತಾರೆ. ಇದಾರ ಲಕ್ವ ಹೊಡೆದಿರೋರು? ರಾಮನ ಕೃಷ್ಣನ ಕಾಲದಲ್ಲಿ ರೋಗಿಷ್ಠಗಳೇ ಇಲ್ಲ. ರೋಗಿಷ್ಠರು ಇದ್ದರು ಅಂದರೆ ಅದು ಅಯೋಧ್ಯ ಪಟ್ಟಣ ಅಲ್ಲ. ಆಗ ರೋಗ ಇರಲಿಲ್ವೇ ಅಂದರೆ ಗೊತ್ತಾಯ್ತಾ? ಅಜ್ಞಾನವೇ ರೋಗ. ಆ ಕಾಲದಲ್ಲೂ ಅಜ್ಞಾನ ಇತ್ತ ಅಂದರೆ ಅದು ನಿತ್ಯ. ಜ್ಞಾನಾಜ್ಞಾನ ಅನ್ನೋದು ನಿತ್ಯವಾದ್ದರಿಂದ ಇಲ್ಲ ಅಂತ ಹೇಳಕ್ಕೆ ಬರೋಲ್ಲ. ರೋಗವನ್ನು ಅರೋಗವನ್ನಾಗಿ ಮಾಡ್ಬೋದು, ಗೊತ್ತಾಯ್ತಾ? ಅದನ್ನ ಸರಿಯೂ ನದಿಗೆ ಆಜ್ಞೆ ಮಾಡೋದನಂತೆ. ನದಿಗೆ ಆಜ್ಞೆ ಮಾಡ್ದ ಅಂದ್ರೆ ನದ್ಯಾಯಮಾನಿ ದೇವತೆ ಅಂತ ಅರ್ಥ. ಸರಿಯು ಇಂಥವರೆಲ್ಲ ಬರ್ತಾರೆ, ನೀನು ತಣ್ಣೀರು ಸ್ನಾನ ಮಾಡಿದ್ರೆ ಅವ್ರಿಗಾಗಲ್ಲ. ಅದಕ್ಕೋಸ್ಕರ ಯಾರ್ಯಾರು ನಿನ್ನಲ್ಲಿ ಅವಗಾಹನ ಮಾಡ್ತಾರೋ ಅವ್ರಿಗೆ ಬೇಕಾದಂಥ ಬಿಸಿಯಾಗಿ ಇರಬೇಕು ನೀನು, ಅಪ್ಪಣೆ ಅನ್ನೋದು. ಆಮೇಲೆ ಆಳವಾಗಿರಬಾರ್ದು ನೀನು. ಸಣ್ಣ ಮಕ್ಕಳು ನಡ್ಕೊಂಡು ಹೋದ್ರು ಸೊಂಟದಷ್ಟು ನೀರು, ದೊಡ್ಡ ಯುವಕ ನಡ್ಕೊಂಡು ಹೋದ್ರು ಸೊಂಟದಷ್ಟು ನೀರು, ಗೊತ್ತಾಯ್ತಾ? ರೋಗಿಷ್ಠರು ನಡ್ಕೊಂಡು ಹೋದ್ರು ಸೊಂಟದ ನೀರು. ಕಾಲಿಟ್ಟರೆ ಜಾರಬಾರ್ದು, ಗೊತ್ತಾಯ್ತೇನೋ? ನದಿ ಒಳಗೆ ಇತ್ಲಾ ಕಡೆ ನದಿಯಿಂದ ಅತ್ಲಾ ನದಿ ದಾಟಬೇಕು, ಅಷ್ಟೇ ಇರಬೇಕು. ರಭಸದಿಂದ ಹರಿಬಾರ್ದು, ಮೆಲ್ಲಗೆ ಹರಿಬೇಕು. ಯಾರು ಬೀಳಬಾರ್ದು ನದಿ ಒಳಗೆ, ಬಿದ್ದರೆ ಎದ್ದು ನಿಂತ್ಕೋಬೇಕು, ಗೊತ್ತಾಯ್ತಾ? ಫ್ರೆಶ್ ವಾಟರು ಆಯಿತು ಅಂದಂತೆ. ರಾಮ ಹೇಳಿದ್ದಕ್ಕೆ ಅಷ್ಟು ಇವತ್ತು ಸರಿಯೋ ನದಿಲಿ ಅದೇ ಥರ ಇದೆ. ಜಾರಲ್ಲ ಮಣ್ಣು, ಇಷ್ಟೇ ನೀರು, ಒಳಹರಿವಿಲ್ಲ, ನದಿ ದಾಟ್ಕೊಂಡು ಹೋಗ್ಬೋದು. ಅಲ್ಲ, ನಿಮ್ಗೆ ಹೆಂಗೆ ಗೊತ್ತು ಅಂದರೆ 3 ಸರಿ ಸ್ನಾನ ಮಾಡ್ಕೊಂಬಂದು ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಪ್ರವಚನದ ಅಂಗಡಿ ಅಂತ ಹೇಳಿದ್ದೀನಲ್ಲ, ಎಲ್ಲ ಅನುಭವ ಇಟ್ಕೊಂಡೇ ಹೇಳು. ಆಶ್ಚರ್ಯಪಟ್ಟೆ. ಏನು ಆನಂದ ರಾಮಾಯಣದಲ್ಲಿ ರುದ್ರದೇವರು ಪಾರ್ವತಮ್ಮನವರಿಗೆ ಉಪದೇಶ ಮಾಡಿದ್ದಾರೋ, ರಾಮ ಹೇಳಿದಂಥ ಮಾತನ್ನು ಇಂದೂ ಕೂಡ ಸರಿಯು ಆ ಜಡ ನದಿಯಲ್ಲೂ ಕೂಡ ಇಂದು ಅಭಿಮಾನಿ ದೇವತೆ
ಆ ರಾಮನ ಕಾರ್ಯವನ್ನು ಮಾಡೇ ತೋರಿಸ್ತಾ ಇದ್ದಾಳೆ, ಅದು ಅಯೋಧ್ಯ ಇರೋವರೆಗೂ ಹಾಗೇ ಇರುತ್ತೆ ಎಂಬತಕ್ಕಂಥ ಅರ್ಥವನ್ನು ಸ್ನಾನ ಮಾಡುವಾಗ ಚಿಂತನೆ ಮಾಡಿದೆ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಇಂಥ ಅಯೋಧ್ಯ ವಾಸಿಗಳು ರಾಮನನ್ನು ನೋಡಿ ಸುಖವನ್ನು ಪಡ್ತಕ್ಕಂಥ ಅವರಾಗ್ತಾ ಇದ್ದಾರೆ. ಇಂಥದ್ರಲ್ಲಿ ಏನು ದುಃಖ ಬಂತು ಅಂದರೆ ಹೇಳ್ತಾ ಇದ್ದಾರೆ, ಏನೇ ಋಷಿ ಪ್ರಿಯಕಾರಿಣ ನಿಶಚರಿ ಹಂತ್ರ ಕ್ರತು ರಕ್ಷಿತ. ಒಂದೊಂದೇ ಪದ. ಏನ ಋಷಿ, ಯಾವ ಋಷಿ ಜಗತ್ತೇ ಹೆದರುತ್ತೋ, ವಿಶ್ವಾಮಿತ್ರ ಅಂತ ಹೆಸರು, ಆದರೆ ವಿಶ್ವಾಮಿತ್ರ ಅಂತ ಹೆಸರು ಕೇಳಿದ್ರೆ ಜನಕ್ಕೆ ಭಯ. ಯಾಕೆಂದರೆ ಇಲ್ಲಿ ಯಾರು ಗುರು ಅಂದರು ಅಂದರೆ ಹಬ್ಬಬ್ಬ ವಿಶ್ವಾಮಿತ್ರ ಅರ್ಥ ಕಾಡ್ತಾನೆ ಅಂದರೆ ಮಹಾ ಕೋಪಿಷ್ಟ್ರು ಅಂತ. ಖಂಡಿತ ಕೋಪಿಷ್ಟ್ರಲ್ಲ. ಶ್ರೀಮದ್ ಆಚಾರ್ಯ ಹೇಳ್ತಾರೆ ವಿಶ್ವಸ್ಯ ಮಿತ್ರಂ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇಡೀ ಜಗತ್ತಿಗೆ ಮಿತ್ರ ಅಂದರೆ ಪ್ರಾಣ ಸಂಕಟದಿಂದ ಯಾರ ಪ್ರಾಣ ಸಂಕಟವನ್ನು ಪಾರ ಮಾಡ್ತಾರೋ ತಿಳಿದು ಅವನಿಗೆ ಮಿತ್ರ. ಮಿತ್ವಾ ತ್ರಾಯತೀತಿ ಅಂತ ಅರ್ಥ ಮಾಡಿದ್ದಾರೆ. ಅದನ್ನು ಪಾರ ಮಾಡೋನು ಮಿತ್ರ. ಮಿತ್ರನೇ ಸಂಕಟ ಕೊಡೋನು ಮಿತ್ರ ಅಲ್ಲ. ಟೋಪಿ ದುಡ್ಡು ಇಸ್ಕೊಂಡು ಟೋಪಿ ಹಾಕೋನು ಮಿತ್ರ ಅಲ್ಲ. ಅರ್ಥ ಆಯ್ತೇನು? ದುಡ್ಡು ಕೊಟ್ಟು ನೀ ಬಡ್ಡಿ ಕೊಡಬೇಡಯ್ಯ, ಅಸಲು ಕೊಡು ಸಾಕು, ಬಡ್ಡಿಯಿಂದ ನೀ ಬದುಕು, ನನ್ನ ಸ್ನೇಹಿತನಿಗೆ ಅವನ ಸ್ನೇಹಿತ ಗೊತ್ತಾಯ್ತಾ. 3% ಹಾಕಿ 10% ಕೊಡು, ಅದಕ್ಕೆ ಚಕ್ಕರ್ ಬಡ್ಡಿ ಕೊಡು ಅನ್ನೋ ಮಿತ್ರ ಹೆಂಗೆ ಆಗ್ತಾನೆ. ಹಾಗೆ ವಿಶ್ವಕ್ಕೆ ಮಿತ್ರರು ಭಗವಂತನ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಕ್ಕಂಥ ಋಷಿ. ನಿಮಗೆ ಗೊತ್ತಿಲ್ಲ ವಿಶ್ವಾಮಿತ್ರ ಲೆಕ್ಕಾಚಾರ. ಆದರೆ ಕೋಪ ಯಾಕೆ ಅಂದರೆ ಭಗವಂತನ ವಿರೋಧ ಯಾರು ನಡೆದರೆ ಅವ್ರ ಮೇಲೆ ಕೋಪ ಅಷ್ಟು. ಅಂದರೆ ಭಗವಂತನ ಸಾಧನೆಯ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸವಾದರೂ ಕೋಪಿಸ್ಕೊಳ್ತಕ್ಕಂಥ ಋಷಿ. ತನ್ನ ಮೇಲೆ ತಾನೇ ಕೋಪ ಮಾಡಿಕೊಂಡಿರೋದು ಇದೆ. ಸಣ್ಣದೊಂದು ಉದಾಹರಣೆ ಕೊಡ್ತೇನೆ, ಅಂಥವೆಲ್ಲ ನೀವು ಕೇಳಿರಲ್ಲ. 10,000 ವರ್ಷ ಭಯಂಕರ ತಪಸ್ಸು ಮಾಡಿದರು ವಿಶ್ವಾಮಿತ್ರರು. ಏನು ಯಾಕೆ? ವಸಿಷ್ಠರು ಸಮಾನವಾದಂಥ ಬ್ರಹ್ಮ ಋಷಿ ಅಂತ ಕರೆಸ್ಕೋಬೇಕು ಅಂತ ತಪಸ್ಸು ಮಾಡ್ತಾನೇ ಇದ್ದಾರೆ. ಋಷಿಗಳಲ್ಲೂ ತಾರತಮ್ಯ. ಮಹರ್ಷಿ, ಪರಮ ಋಷಿ, ಕಾಂಡ ಋಷಿ, ಬ್ರಹ್ಮ ಋಷಿ, ಏಕ ಋಷಿ, ತ್ರಿತಾ ಋಷಿ, ಎಲ್ಲ ಋಷಿಗಳ ಇದೆ. ಅದರಲ್ಲಿ ಬ್ರಹ್ಮ ಋಷಿ ಅನ್ನೋದು ವಸಿಷ್ಠರು. ಅವರ ಸಮಾನ ಅನ್ನೋದನ್ನು ನಾನು ಹೊಂದಬೇಕು ಅಂತ ತಪಸ್ಸು ಮಾಡ್ತಾಯಿದ್ದೆ 10,000 ವರ್ಷ. ಬ್ರಹ್ಮದೇವರ ಹತ್ರ ಹೋಯಿತು. ಇದು ಸ್ವಲ್ಪ ಮೇಲಿನ ಸಂಪತ್ತು, ಏದಮಾನ ದಿಟ್ಟು. ತಪಸ್ಸು ಕೆಡಿಸ್ಬೇಕು ಅಂದರು. ಕೈಯನ್ನು ಹಿಂಗೆ ನೋಡಿಕೊಂಡ್ರು. ಒಬ್ಬ ಅಪ್ಸರಾ ಸ್ತ್ರೀ ಈಚೆಗೆ ಬಂದು ಕೈಯಿಂದ. ಬ್ರಹ್ಮದೇವರಿಗೆ ಅವ್ರಿಗೆ ಹೆಂಗೆ ಹುಡ್ತಾರೆ ಅಂತ ಹೇಳಿ ನೆರಳಿಂದ ಹುಡ್ತಾರೆ, ಆಕಳಿಸುವಾಗ ಹುಡ್ತಾರೆ. ಅಂದರು ಜಾಂಬು ಅಂತ ಈಚೆಗೆ ಬಂದ. ನಾವು ಅಂದರೆ ಸೊಳ್ಳೆ ಒಳಗೆ ಕೊಟ್ಟೋಗುತ್ತೆ ಅಲ್ಲ. ಬ್ರಹ್ಮದೇವರ ಸೃಷ್ಟಿನೇ ಗೊತ್ತಿಲ್ಲ ಅನ್ನುವಾಗ ಅವರ ಅಪ್ಪ ದೇವರ ಸೃಷ್ಟಿ ಆಗಿರೋದು. ಅದನ್ನು ಕೈ ನೋಡಿದ್ರು ಬಂದು ಸುಂದರಾಂಗಿ ಒಂದು ರೌಂಡ್ ಹೊಡ್ಕೊಂಬ ಸುಮ್ಮನೆ ಅಂದರು ಅಷ್ಟೇ. ವಿಶ್ವಾಮಿತ್ರನ ಸುತ್ತೂರ ಒಂದು ರೌಂಡ್ ಹೊಡೆದ್ಲು. ಅಲ್ಲೇ ತಪಸ್ಸು ಹೋಯಿತು. ಅವಳನ್ನು ನೋಡಿದ್ರು, ಹೊರಟ್ಬಿಟ್ರು ಜೊತೆಯಲ್ಲಿ. 10,000 ವರ್ಷದ ತಪಸ್ಸು ಕೆಡೋಯ್ತು, ಹರಿದು ಹೊಟ್ಟೋಯ್ತು ವೀರ್ಯ. ಅಲ್ಲಿಂದ ಎದ್ದೋಳೆ ಶಕುಂತಳ. ಅವಳೇ ದುಷ್ಯಂತನ ಪತ್ನಿ. ಅವಳೇ ನಮ್ಮ ಸಾಕು ಮಗಳು ಕಣ್ವ ಋಷಿಗಳಿಗೆ. ಅವರಲ್ಲಿ ಉತ್ಪನ್ನನಾದವನೇ ಭರತ ಚಕ್ರವರ್ತಿ. ಅವನ ಹೆಸರೇ ಇವತ್ತು ಭಾರತ ದೇಶ. ಎಲ್ಲೆಲ್ಲೋ ಭಾರತ ಕಥೆಗಳು ಹೊರಟೋಗುತ್ತೆ.